ಇವತ್ತು ಮಧ್ಯಾಹ್ನದಿಂದ ಹೊರಗಡೆ ಫುಲ್ ಸುತ್ತಾಡಿ ಸಂಜೆಗೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ವಾಪಸ್ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಹಾಕಿ ಮಸಾಲೆ ಸಾಂಬಾರು ಮಾಡ್ಕೋಬೇಕಂತೇಳಿ ಮಸಾಲೆಗೆಲ್ಲ ಜೋಡಿಸ್ಕೊಂಡು ಇವಾಗ ಮಿಕ್ಸಿಗೆ ಹಾಕಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಾಯ್ತು. ಅಷ್ಟರೊಳಗಡೆ ಜಯಂತ್ ಕುತ್ಕೊಂಡು CCL ನೋಡ್ಕೊ ಅಂತ ನನಗೆ ಹಸಿ ಬಟಾಣಿ ಎಲ್ಲ ರೆಡಿ ಮಾಡಿಕೊಟ್ರು. ಮಕ್ಕಳು ಅವ್ರ ಪಾಡಿಗೇನು ಆಟ ಆಡ್ತಾ ಇದ್ದಾರೆ. ಸೊ ಇನ್ನು ಹಸಿ ಬಟಾಣಿ ರೆಡಿ ಆಯಿತು. ಅದನ್ನೆಲ್ಲ ಒಂದ್ಸರಿ ವಾಶ್ ಮಾಡಿ ನೀಟಾಗಿ ಒಗ್ಗರಣೆಗೆ ಏನೇನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೊರಗಡೆ ಹೋಗಿದ್ದೀನಿ ಅಂತಂದಾಗ ಮನೆ ಕೆಲಸ ಎಲ್ಲ ಹಾಗೆ ಸ್ಟಾಪ್ ಆಗಿರುತ್ತೆ. ಸೊ ಹೊರಗಡೆ ಕೆಲಸ ಮುಗಿಸ್ಕೊಂಡ್ಬಂದು ಒಳಗಡೆ ಕೆಲಸ ಮಾಡುವಂಥದ್ದಿದೆಲ್ಲ ಹೆವಿ ಸ್ಟ್ರೆಸ್ ಆಗುತ್ತೆ. ಮೈ ನೋವಾಯ್ತು, ಕೈ ನೋವಾಯ್ತು, ತಲೆ ನೋವಾಯ್ತು ಅಂತ ಹೇಳಿ ನಾವು ಕೂತ್ಕೊಂಡ್ರೆ ನಮ್ಮನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳೋಂಥವ್ರು ಯಾರೂ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಏನೇನೋ ಇದ್ರು ಕೂಡ ಫೈನಲಿ ನಮ್ಮ ಲೈಫ್ನ ನಾವೇ ಲೀಡ್ ಮಾಡೋದ್ರಿಂದ ಇದನ್ನೆಲ್ಲದೂ ಕೂಡ ಅನುಭವಿಸಲೇಬೇಕು, ಇದನ್ನೆಲ್ಲ ಮ್ಯಾನೇಜ್ ಆಗಲೇಬೇಕು. ಬಟ್ ಒಂದಂತೂ ಬಿಲೀವ್ ಮಾಡ್ತೀನಿ, ಇವತ್ತೇನೇ ಇದ್ರೂ ಕೂಡ ದಿನಗಳು ಬರ್ತಾ ಬರ್ತಾ ಸರಿ ಹೋಗುತ್ತೆ, ಸುಧಾರಿಸುತ್ತೆ ಅನ್ನೋದು ತುಂಬಾನೇ ಬಿಲೀವ್ ಮಾಡ್ತೀನಿ. ಇನ್ನೊಂದ್ ಕಡೆ ಸಾಂಬಾರ್ಗೆ ಇಟ್ಟು ಇನ್ನೊಂದ್ ಕಡೆ ಎಲ್ಲ ವಾಶ್ ಮಾಡಿರೋಂಥ ಪಾತ್ರೆಗಳನ್ನ ಶಿಫ್ಟ್ ಮಾಡ್ಕೊಂಡ್ರು. ಅಷ್ಟರಲ್ಲಿ ನಮ್ಮಮ್ಮ ನೀನ್ ಇನ್ನೇನು ಮುದ್ದೆ ಮಾಡ್ಕೊಳ್ಳೋದು ಬೇಡ, ಸುಸ್ತಾಗಿದೆಯಾ, ನಾನೇ ಮುದ್ದೆ ಮಾಡಿ ಕಳಿಸ್ತೀನಿ ಅಂತೇಳಿ 2 ಮುದ್ದೆ ಮಾಡಿ ಕಳಿಸಿದ್ರು. ಅದರಲ್ಲೊಂದು ಮಕ್ಕಳಿಗೋಸ್ಕರ ತಿನ್ನಿಸ್ತಾ ಇದ್ದೀನಿ, ಇನ್ನೊಂದು ನಾನು ಜಯಂತ್ ಚಿಟ್ಟಿ ಮೂವರು ಕೂಡ ಡಿವೈಡ್ ಮಾಡ್ಕೊಂಡು ಸಾಂಬಾರನ್ನ ಹಾಕೊಂಡು ಕುತ್ಕೊಂಡಿದೀವಿ. ಊಟ ಎಲ್ಲ ಆಯಿತು, ಮಕ್ಕಳಿಗೆ ಊಟ ಆಯಿತು ಅಂತಂದಾಗ ಇನ್ನು ಲಾಸ್ಟ್ಗೆ ನಾನು ಶೆಡ್ಯೂಲ್ ಮಾಡೋ ಟೈಮನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾಳೆ ಏನಿದೆ ಏನಿಲ್ಲ ಅದನ್ನೆಲ್ಲ ಕೂಡ ಶೆಡ್ಯೂಲ್ ಮಾಡ್ಕೊತೀನಿ. ಇಲ್ಲ ಅಂದರೆ ಇವ್ರನ್ನ ಹಿಡ್ಕೊಂಡು ನಾವು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ ಹೇಳಿ ನೀವಾದರೂ?